ಹಾಯ್ ಹೆಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಿಮಗೆ ನಾನು ಹೊಸ ರೆಸಿಪಿ ತಂದಿದ್ದೀನಿ. ಇದು ನೋ ಶುಗರ್, ಓಕೆನಾ? ಶುಗರ್ ಇಲ್ಲದೆ ಮಾಡೋವಂಥ ಡ್ರೈ ಫ್ರೂಟ್ ಲಡ್ಡು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಇದೆ, ಎಷ್ಟೆಷ್ಟು ಏನೇನು ಅಳತೆ ತಗೋಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹಾಗೆ ಇದ್ರ ಬೆನಿಫಿಟ್ಸ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕಡಾಯಿ ತಗೊಳ್ಳಿ, ಅದು ತಳ ದಪ್ಪ ಇರಬೇಕು. ಈ ಡ್ರೈ ಫ್ರೂಟ್ ಲಡ್ಡು ಸೀದೋದ್ರೆ ಟೇಸ್ಟ್ ಇರಲ್ಲ. ಸೊ ಟೇಸ್ಟ್ ಇರಬೇಕು ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೆಲ್ಲ ಉರಿಬೇಕು. ಫಸ್ಟು ಬಾದಾಮಿ ಗೋಡಂಬಿ ಹಾಕಿ ಹುರ್ಕೊಳ್ಳಿ. ಸಪ್ರೇಟ್ ಏನು ಉರಿಯೋದು ಬೇಡ. ಯಾಕಂದರೆ ಇದ್ರ ಜೊತೆ ನೀವು ಗಸಗಸೆ ಹಾಕಿದ್ರೆ ಅದು ಬೇಗ ಹೀಟ್ ಆಗೋಗುತ್ತೆ, ಸೀದೋಗುತ್ತೆ. ಅದೇ ಗೋಡಂಬಿ ಬಾದಾಮಿ ನೋಡೋಕ್ಕೆ ಒಂದೇ ಥರ, ಪ್ಲಸ್ ಅದು ಬೇಗ ರೋಸ್ಟ್ ಆಗೋಲ್ಲ. ಸೊ ಎರಡು ಒಟ್ಟಿಗೆ ಹಾಕಿ ಹುರ್ಕೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಇದು ಅಷ್ಟೇ ಒಟ್ಟಿಗೆ ಹುರ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ಗ್ಯಾಸ್ ಜಾಸ್ತಿ ವೇಸ್ಟ್ ಆಗೋಲ್ಲ. ಸಿಂಗಲಾಗಿ ಹುರಿಬೇಕನ್ನೋದೇನಿಲ್ಲ. ಇದು ಸಪ್ರೇಟಾಗಿ ಹುರಿದು ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಇರಬೇಕು ಪ್ರತಿಯೊಂದು, ಯಾವುದು ಸೀದ್ಸಕ್ಕೆ ಹೋಗಬೇಡಿ, ಓಕೆನಾ? ಪದೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಪಿಸ್ತಾ ಕೂಡ ಸಪ್ರೇಟಾಗಿ ಮಾಡ್ಕೊತಿದ್ದೀನಿ, ಬಿಕಾಸ್ ಇದು ಬೇಗ ರೋಸ್ಟ್ ಆಗೋಗುತ್ತೆ. ಇವೆಲ್ಲ ಹುರ್ಕೋತಿರೋದು ಕಾರಣ ಇಷ್ಟೇ, ಗ್ರೈಂಡ್ ಬೇಗ ಆಗುತ್ತೆ ಆ್ಯಂಡ್ ಚೆನ್ನಾಗಾಗುತ್ತೆ. ಪೌಡರು ಹಸಿ ಇರೋಲ್ಲ, ತುಂಬ ದಿನ ನಾವು ಇದನ್ನು ಸ್ಟೋರ್ ಮಾಡಿ ತಿನ್ಬೋದು ಅದರಿಂದ. ಆ್ಯಂಡ್ ಇದು ಆಯಿಲ್ ಬಿಡುತ್ತಲ್ಲ ನಾವು ಫ್ರೈ ಮಾಡಿದಾಗ, ಅದಿನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಗಸಗಸೆನ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಜಸ್ಟ್ ಅದು ಬಿಸಿ ಆದರೆ ಸಾಕು. ಡೇಟ್ಸ್ ಬಂದು ಲಾಸ್ಟು, ಆ್ಯಕ್ಚುಲಿ ಗಸಗಸೆ ಆದಮೇಲೆ ಹುರ್ಕೊಂಡಿರೋದು, ಬಿಕಾಸ್ ಇದು ಅಂಟು ಬಿಡುತ್ತೆ, ಕಡಾಯಿ ಅಂಟಾಗುತ್ತೆ. ಅದರಿಂದ ಲಾಸ್ಟಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ. ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. ಇದನ್ನು ತಟ್ಟೆಯಲ್ಲಿ ಈ ಥರ ಎಲ್ಲ ಹಾರಕ್ಕಿಟ್ಟಿದ್ದೀವಿ. ಮೈಲ್ಡಾಗಿ ಹಾಟ್ ಇದೆ ಅಷ್ಟೇ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೋದು ನಾವು. ನೋಡಿ, ಮೊದಲಿಗೆ ಬಾದಾಮಿ ಮತ್ತು ಗೋಡಂಬಿ ಮಾತ್ರ ಗ್ರೈಂಡ್ ಮಾಡ್ಕೊಳ್ಳಿ. ಇದೆರಡು ನುಣ್ಣಗಾಗಲ್ಲ ಬೇಗ. ನೋಡಿ, ಇನ್ನೂ ಕೂಡ ಅಲ್ಲಿ ಮಿಕ್ಕಿರೋದು ಆ ಸೈಡ್ ಇದೆ ಈ ಥರ. ಅದರಿಂದ ನೋಡ್ಕೊಂಡು ಗ್ರೈಂಡ್ ಮಾಡಬೇಕು. ಇದನ್ನು ಜಾಸ್ತಿ ನುಣ್ಣಗೆ ಮಾಡಿದ್ರೆ ಉಂಡೆ ಕಟ್ಟೋಕ್ಕಾಗಲ್ಲ. ಆ್ಯಂಡ್ ಇದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಪಿಸ್ತಾ ಮಿಕ್ಕಿದ ಸೀಡ್ಸ್ನ ನೋಡಿ ಈ ಥರ ಸ್ವಲ್ಪ ಜರ್ಕ್ ಕೊಡಬೇಕು, ಜಾಸ್ತಿ ಇದು ಮಾಡಬಾರ್ದು. ಇದನ್ನು ಬಾಯಿಗೆ ಸಿಗೋ ಥರ ಇರಬೇಕು, ಆ್ಯಂಡ್ ಉಂಡೆ ಕಟ್ಟೋ ಥರ ಇರಬೇಕು. ಸೊ ನೋಡಿ, ಈ ಥರ ಇರಬೇಕು. ಇದೆರಡು ಮಿಕ್ಸ್ ಮಾಡಿ ಇವಾಗ ಖರ್ಜೂರನ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದು ಅಂಟು ಬಿಡೋದ್ರಿಂದ ಲಾಸ್ಟಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಇಲ್ಲಿ ನಾವು ಗಸಗಸೆನ ರುಬ್ಕೊಂಡಿಲ್ಲ, ಓಕೆನಾ? ಲಾಸ್ಟಿಗೆ ಮಾತ್ರ ಯೂಸ್ ಮಾಡೋದು ಗಸಗಸೆನ. ಸೊ ಇದು ಕೂಡ ಆರಿದೆ. ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಇವಾಗ ಇದನ್ನು ಮತ್ತು ಆ ಪೌಡ್ರಿಗೆ ಹಾಕಿ ಚೆನ್ನಾಗಿ ಮಿದಿಬೇಕು. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಮಿದಿಬೇಕು ಇದನ್ನು. ಇಲ್ಲಿ ನಾನು 3 ನಿಮಿಷ ಮಾಡಿದೆ, ನಮ್ಮಮ್ಮ 3 ನಿಮಿಷ ಮಾಡಿದ್ರು. ಚೆನ್ನಾಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಮಿದ್ದಿ ಮಾಡಿದ್ದಕ್ಕೆ ಈ ಥರ ಕನ್ಸಿಸ್ಟೆನ್ಸಿ ಬಂತು, ಲಡ್ಡು ಥರ ಮಾಡೋ ಥರ. ಇದಕ್ಕೆ ಯಾವುದೇ ಥರದ್ದು ನಾವು ನೀರು ಹಾಕಿಲ್ಲ, ಹಾಲು ಹಾಕಿಲ್ಲ, ಓಕೆನಾ? ಹಾಲು ಹಾಕ್ಬೋದು, ಆಪ್ಷನಲ್ ಹಾಲು ಅಷ್ಟೇ. ಯಾಕಂದರೆ ಜಾಸ್ತಿ ದಿನ ಇರಬೇಕು ಅಂದರೆ ಯಾವುದೇ ಥರದ ಲಿಕ್ವಿಡ್ ಯೂಸ್ ಮಾಡದೇ ಇದ್ರೇ ಒಳ್ಳೆಯದು. ಕೊನೆಗೂ ಲಡ್ಡು ಆಯಿತು. ಈ ಥರ ಮಿಕ್ಸ್ ಮಾಡಿ ಗಸಗಸೆ ಮೇಲೆ ರೋಲ್ ಮಾಡಿದ್ವಿ ಅಷ್ಟೇ. ಡ್ರೈ ಫ್ರೂಟ್ ಲಡ್ಡು ರೆಡಿ. ಎಷ್ಟು ಈಸಿಯಾಗಾಯಿತು ಗೊತ್ತಾ? ಸೀರಿಯಸ್ಲಿ ಸೂಪರ್ ಟೇಸ್ಟ್ ಇದು. ಟ್ರೈ ಮಾಡಿ ನೋಡಿ, ತುಂಬ ಈಸಿ ಇದೆ. ಜಸ್ಟ್ ಫ್ರೈ ಮಾಡೋದು, ರುಬ್ಬೋದು. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಆನ್ ಮಾಡೋದು ಬೇಡ, ರಿವರ್ಸ್ ಮಾಡ್ತಾರಲ್ಲ ಆ ಥರ ಮಾಡಬೇಕು. ಮಿಕ್ಸಿನ ಜಸ್ಟ್ ಜರ್ಕ್ ಕೊಡಿ ಸಾಕು. ನೋಡಿ ಈ ಥರ. ಏನ್ರಿ ಮೇಡಮ್, ಲೈಟ್ ಆನ್ ಇದ್ರೆ ಮಿಕ್ಸಿ ಆನಿಲ್ಲ, ಮಿಕ್ಸಿ ಆನಿದ್ರೆ ಲೈಟ್ ಆನಿಲ್ಲ ನಿಮ್ಮದು. ಅಯ್ಯೋ ಸದ್ಯ